ಈ ಜೀವಿಯನ್ನ ಎಷ್ಟು ತುಂಡುಗಳಾಗಿ ಕತ್ತರಿಸಿದ್ರೂ ಕೂಡ ಅಷ್ಟು ತುಂಡುಗಳಿಂದ ಮತ್ತೆ ಹುಟ್ಟಿ ಹೊಸ ಜೀವಿಯಾಗಿ ಬೆಳೆಯುತ್ತೆ. ಅದರ ಹೆಸರೇ ಫ್ಲಾಟ್ ವಾರ್ಮ್. ಮಾಮೂಲಿಯಾಗಿ ಕೆಲವು ಜೀವಿಗಳಿಗೆ ರೀಜನರೇಷನ್ ಪವರ್ ಇರುತ್ತೆ, ಲೈಕ್ ನಮ್ಮ ದೇಹದಲ್ಲಿರುವ ಲಿವರ್ ತರ. ಒಂದು ವೇಳೆ ನಮ್ಮ ದೇಹದಲ್ಲಿರುವ ಲಿವರ್ ಡ್ಯಾಮೇಜ್ ಆದ್ರೆ ಮತ್ತೆ ಕೆಲವು ದಿನಗಳ ನಂತರ ಯಾವ ರೀತಿ ಇತ್ತೋ ಅದೇ ರೀತಿ ಬೆಳೆದು ಬಿಡುತ್ತೆ. ಅದೇ ರೀತಿ ಇಂತಹ ಒಂದು ಪವರ್ ಈ ಫ್ಲಾಟ್ ವಾರ್ಮ್ ಜೀವಿಗೂ ಕೂಡ ಇದೆ. ಇದರ ತಲೆಯನ್ನ ತುಂಡು ತುಂಡಾಗಿ ಕತ್ತರಿಸಿದ್ರು ಕೂಡ ಮತ್ತೆ 2 ವಾರಗಳಲ್ಲಿ ಬೆಳೆದು ಬಿಡುತ್ತೆ. ಬಟ್ ಇಲ್ಲಿ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಕೇವಲ ತಲೆ ಮಾತ್ರವೇ ಅಲ್ಲ, ಅದರ ಬ್ರೈನ್ ನಲ್ಲಿರುವ ಮೆಮೊರೀಸ್ ಕೂಡ ಆಸ್ ಇಟ್ ಈಸ್ ಆಗಿ ಆ ಕತ್ತರಿಸಿದ ಭಾಗದಲ್ಲಿ ಕಾಪಿ ಆಗಿ ಬಿಡುತ್ತವೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ ಅಂದ್ರೆ ಇದರ ಮೇಲೆ ಕೆಲವು ಜನ ರಿಸರ್ಚ್ ಮಾಡಿದ್ದಾರೆ. ಸೊ ಆ ರಿಸರ್ಚರ್ಸ್ ಹೇಳ್ತಾ ಇರೋದೇನು ಅಂದ್ರೆ ಕೆಲವು ಫ್ಲಾಟ್ ವಾರ್ಮ್ಸ್ ಗಳಿಗೆ ಅದರ ಫುಡ್ ಎಲ್ಲಿರುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿಸಿ ನಂತರ ಅವುಗಳ ತಲೆಗಳನ್ನ ದೇಹದಿಂದ ಬೇರೆ ಮಾಡ್ತಾರೆ. ಆದ್ರೆ 2 ವಾರಗಳಲ್ಲಿ ಆ ಫ್ಲಾಟ್ ವಾರ್ಮ್ ತನ್ನ ತಲೆಯನ್ನ ರೀಜನರೇಟ್ ಮಾಡಿಕೊಂಡು ಇದಕ್ಕೂ ಮುಂಚೆ ಯಾವ ಜಾಗದಲ್ಲಿ ಫುಡ್ ಇತ್ತು ಅನ್ನೋದನ್ನ ನೆನಪಿಸಿಕೊಂಡು ಆ ಜಾಗಕ್ಕೆ ಹೋಗುತ್ತೆ. ಹಾಗಾದ್ರೆ ಇವು ಇಷ್ಟು ಪರ್ಫೆಕ್ಟ್ ಆಗಿ ಹೇಗೆ ನೆನ್ಪಿಟ್ಕೊಳ್ತಾ ಇವೆ ಅಂದ್ರೆ ಇವು ತಮ್ಮ ಬ್ರೈನ್ ನಲ್ಲಿರುವ ಮೆಮೊರೀಸ್ ಗಳನ್ನ ಬೇರೆ ಬಾಡಿ ಪಾರ್ಟ್ಸ್ ನಲ್ಲಿರುವ ಸೆಲ್ಸ್ ಗಳಿಗೆ ಟ್ರಾನ್ಸ್ಫರ್ ಮಾಡಿ ಹೊಸ ಬ್ರೈನ್ ರೀಜನರೇಟ್ ಆದ ತಕ್ಷಣ ಅವು ತಮ್ಮ ಮೆಮೊರೀಸ್ ಗಳನ್ನ ಮತ್ತೆ ತಮ್ಮ ಮೆಮೊರಿ ಒಳಗಡೆ ಇಂಪ್ಲಾಂಟ್ ಮಾಡಿಕೊಳ್ಳುತ್ತವೆ ಅಂತ. ನಿಜವಾಗ್ಲೂ ಅಮೇಜಿಂಗ್ ಆಗಿದೆ ಅಲ್ವಾ? ಹಾಗಾದ್ರೆ ನಿಮಗೆ ಅನಿಸ್ತಾ ಇದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.